ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಸಮರ ತೀವ್ರಗೊಂಡಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅವರು ಸಿಡಿದಿದ್ದಾರೆ. ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರುವ ವಿಚಾರ ಈಗ ರಮ್ಯಾ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೆಟ್ಟದಾಗಿ ಸಂದೇಶ ಕಳಿಸ್ತಾರಂತೆ ಫ್ಯಾನ್ಸ್. ಹೀಗಾಗಿ ರಮ್ಯಾ ಈಗ ಆಕ್ರೋಶ ಭರಿತರಾಗಿದ್ದಾರೆ. ಹೆಣ್ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ, ಹೆಣ್ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದಂತಿದೆ ಅಂತ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಸೈಬರ್ ಕ್ರೈಮ್ಗೆ ದೂರನ್ನ ಕೊಡಲಿಕ್ಕೆ ರಮ್ಯಾ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ, ಆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನ ಶೇರ್ ಮಾಡಿರುವಂತಹ ರಮ್ಯಾ ದರ್ಶನ್ ಫ್ಯಾನ್ಸ್ಗೂ ಮತ್ತು ರೇಣುಕಸ್ವಾಮಿಗೂ ಏನು ವ್ಯತ್ಯಾಸ ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಈ ರೀತಿಯ ಮೆಸೇಜ್ಗಳನ್ನ ಮಾಡಿದ್ದಾರೆ, ಇನ್ನು ಸಾಮಾನ್ಯ ಮಹಿಳೆಯರ ಕಥೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಮ್ಯಾ ಮಾಡಿದ್ದಾರೆ. ಇದರ ಜೊತೆಗೆ ಹೀರೋ ಆದಂತವರು ತನ್ನ ಫ್ಯಾನ್ಸ್ ಈ ರೀತಿ ವರ್ತನೆ ಮಾಡ್ತಾ ಇರೋದಕ್ಕೆ ಬ್ರೇಕ್ ಹಾಕಬೇಕು, ಆದ್ರೆ ದರ್ಶನ್ ಇಂಥವ್ರನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ರಮ್ಯಾ ನೇರವಾಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ. ದರ್ಶನ್ ಎನ್ಕರೇಜ್ ಮಾಡ್ತಾ ಇರೋದ್ರಿಂದಾನೇ ಈ ರೀತಿ ಅವರು ಮಾಡ್ತಾ ಇದ್ದಾರೆ, ನಾನು ಯಾವುದಕ್ಕೂ ಕೂಡ ಹೆದರಲ್ಲ, ಐ ಡೋಂಟ್ ಕೇರ್ ಅಂತ ರಮ್ಯಾ ಹೇಳಿದ್ದಾರೆ. ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಶುರುವಾಗಿದೆ. ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಡಿ ಬಾಸ್ ಫ್ಯಾನ್ಸ್ ಕೆಟ್ಟದಾಗಿ ಮೆಸೇಜ್ ಮಾಡಿದಾರಂತೆ. ಇದಕ್ಕೆ ನಟಿ ರಮ್ಯಾ ಹೇಗೆ ರಿಯಾಕ್ಟ್ ಮಾಡಿದ್ರು ಬನ್ನಿ ನೋಡೋಣ. ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೆ ಸಿಡಿದೆದ್ದಿರುವ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ಅನ್ನ ರೇಣುಕಸ್ವಾಮಿಗೆ ಹೋಲಿಸಿದ್ದಾರೆ. ಫ್ಯಾನ್ಸ್ ಮೆಸೇಜ್ಗೂ ರೇಣುಕಸ್ವಾಮಿ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ನಾನಂತೂ ಯಾವ ನನ್ನ ಮಗನಿಗೂ ಹೆದರಲ್ಲ. ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಕಿಡಿ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ರಮ್ಯಾ, ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶದ ಮೇಲೆ ಪೋಸ್ಟ್ ಮಾಡಿದ ಮೇಲೆ ಇವರೆಲ್ಲ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದರು. ಅದನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೇನೆ. ಇವರಿಗೂ ಹಾಗೂ ರೇಣುಕಸ್ವಾಮಿ ಕಳಿಸಿದ ಮೆಸೇಜ್ಗೂ ಏನ್ ವ್ಯತ್ಯಾಸ ಇದೆ? ಇಂಥವರಿಂದಲೇ ನಮ್ಮ ಸಮಾಜ ಹಾಳಾಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ರಂತವರಿಂದಲೇ ರೇಪ್ ಅಂಡ್ ಮರ್ಡರ್. ಇಂಥವರು ಹೆಂಡತಿ ಮಕ್ಕಳು ಯಾರನ್ನೂ ಬಿಡಲ್ಲ. ನಮ್ಮ ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಆಗ್ತಾ ಇರೋದು. ನಮಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ನನಗೆ ಕೆಟ್ಟದಾಗಿ ಸಂದೇಶ ಕಳಿಸುತ್ತಿದ್ದಾರೆ. ನನಗ್ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದ್ದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವರೆಲ್ಲರೂ ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್. ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ರೇಣುಕಸ್ವಾಮಿ ಬಗ್ಗೆ ಮಾತನಾಡಬಾರದಂತೆ. ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ನನಗೂ ಸೂ ಮೂ ಅಂತೆಲ್ಲ ಬೈದಿದ್ದಾರೆ. ಏನೋ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್ ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಅಫೆಕ್ಟ್ ಮೀ ಅಟ್ ಆಲ್. ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ನೀವೇನು ಹೇಳ್ತಾ ಇಲ್ಲ ಅಂತ. ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ, ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ, ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಟೈಮು ಕೂಡ ಈ ತರ ಯಾರೋ ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ನಮಗೆ ಹಿಂಗೆ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ. ಕನ್ನಡ ಇಂಡಸ್ಟ್ರಿಯ ನಟರ ಮಕ್ಕಳಿಗೂ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ. ಇವತ್ತು ತಪ್ಪು ಮಾಡೋರು ಯಾರು ಹೆದರ್ತಾ ಇಲ್ಲ.
ತಪ್ಪು ಮಾಡಿರೋರು ಹೆದರಿಕೊಂಡು ಕುಳಿತುಕೊಂಡಿದ್ದಾರೆ. ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ. ನಮಸ್ಕಾರ, ಶುಭೋದಯ. ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ರಮ್ಯಾ ವರ್ಸಸ್ ದರ್ಶನ್ ಫ್ಯಾನ್ಸ್ ಸಮರ ತೀವ್ರಗೊಂಡಿದೆ. ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅವರು ಸಿಡಿದಿದ್ದಾರೆ. ರಮ್ಯಾಗೆ ದರ್ಶನ್ ಫ್ಯಾನ್ಸ್ ಅಶ್ಲೀಲ ಸಂದೇಶ ಕಳಿಸಿರುವ ವಿಚಾರ ಈಗ ರಮ್ಯಾ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೆಟ್ಟದಾಗಿ ಸಂದೇಶ ಕಳಿಸ್ತಾರಂತೆ ಫ್ಯಾನ್ಸ್. ಹೀಗಾಗಿ ರಮ್ಯಾ ಈಗ ಆಕ್ರೋಶ ಭರಿತರಾಗಿದ್ದಾರೆ. ಹೆಣ್ಮಕ್ಕಳಿಗೆ ರಕ್ಷಣೆಯೇ ಇಲ್ಲದಂತಾಗಿದೆ, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿದಂತಿದೆ ಅಂತ ದರ್ಶನ್ ಫ್ಯಾನ್ಸ್ ವಿರುದ್ಧ ರಮ್ಯಾ ಕೆಂಡಾಮಂಡಲರಾಗಿದ್ದಾರೆ. ಇದೇ ವಿಚಾರವಾಗಿ ಇವತ್ತು ಸೈಬರ್ ಕ್ರೈಮ್ಗೆ ದೂರನ್ನ ಕೊಡಲಿಕ್ಕೆ ರಮ್ಯಾ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ರಮ್ಯಾ ದರ್ಶನ್ ಫ್ಯಾನ್ಸ್ ವಿರುದ್ಧ ಫುಲ್ ಗರಂ ಆಗಿದ್ದಾರೆ. ದರ್ಶನ್ ಫ್ಯಾನ್ಸ್ ರಮ್ಯಾಗೆ ಏನೆಲ್ಲ ಮೆಸೇಜ್ ಮಾಡಿದ್ದಾರೆ, ಆ ಎಲ್ಲ ಸ್ಕ್ರೀನ್ ಶಾಟ್ಗಳನ್ನ ಶೇರ್ ಮಾಡಿರುವಂತಹ ರಮ್ಯಾ ದರ್ಶನ್ ಫ್ಯಾನ್ಸ್ಗೂ ಮತ್ತು ರೇಣುಕಸ್ವಾಮಿಗೂ ಏನು ವ್ಯತ್ಯಾಸ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನನಗೆ ಈ ರೀತಿಯ ಮೆಸೇಜ್ಗಳನ್ನ ಮಾಡಿದ್ದಾರೆ, ಇನ್ನ ಸಾಮಾನ್ಯ ಮಹಿಳೆಯರ ಕಥೆ ಏನು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ರಮ್ಯಾ ಮಾಡಿದ್ದಾರೆ. ಇದರ ಜೊತೆಗೆ ಹೀರೋ ಆದಂತವರು ತನ್ನ ಫ್ಯಾನ್ಸ್ ಈ ರೀತಿ ವರ್ತನೆ ಮಾಡ್ತಾ ಇರೋದಕ್ಕೆ ಬ್ರೇಕ್ ಹಾಕಬೇಕು, ಆದ್ರೆ ದರ್ಶನ್ ಇಂಥವ್ರನ್ನ ಎನ್ಕರೇಜ್ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ರಮ್ಯಾ ನೇರವಾಗಿ ಮಾತಾಡಿದ್ದಾರೆ ರಿಪಬ್ಲಿಕ್ ಕನ್ನಡದ ಜೊತೆಗೆ. ದರ್ಶನ್ ಎನ್ಕರೇಜ್ ಮಾಡ್ತಾ ಇರೋದ್ರಿಂದಾನೇ ಈ ರೀತಿ ಅವರು ಮಾಡ್ತಾ ಇದ್ದಾರೆ, ನಾನು ಯಾವುದಕ್ಕೂ ಕೂಡ ಹೆದರಲ್ಲ, ಐ ಡೋಂಟ್ ಕೇರ್ ಅಂತ ರಮ್ಯಾ ಹೇಳಿದ್ದಾರೆ. ನಟಿ ರಮ್ಯಾ ದರ್ಶನ್ ಅಭಿಮಾನಿಗಳ ವಿರುದ್ಧ ಸಮರ ಶುರುವಾಗಿದೆ. ರೇಣುಕಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಹೇಳಿದ್ದಾರೆ. ಅದರ ಬೆನ್ನಲ್ಲೇ ಡಿ ಬಾಸ್ ಫ್ಯಾನ್ಸ್ ಕೆಟ್ಟದಾಗಿ ಮೆಸೇಜ್ ಮಾಡಿದಾರಂತೆ. ಇದಕ್ಕೆ ನಟಿ ರಮ್ಯಾ ಹೇಗೆ ರಿಯಾಕ್ಟ್ ಮಾಡಿದ್ರು ಬನ್ನಿ ನೋಡೋಣ. ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ನಟ ದರ್ಶನ್ ಫ್ಯಾನ್ಸ್ ವಿರುದ್ಧ ಮತ್ತೆ ಸಿಡಿದೆದ್ದಿರುವ ನಟಿ ರಮ್ಯಾ ದರ್ಶನ್ ಫ್ಯಾನ್ಸ್ ಅನ್ನ ರೇಣುಕಸ್ವಾಮಿಗೆ ಹೋಲಿಸಿದ್ದಾರೆ. ಫ್ಯಾನ್ಸ್ ಮೆಸೇಜ್ಗೂ ರೇಣುಕಸ್ವಾಮಿ ಮೆಸೇಜ್ಗೂ ವ್ಯತ್ಯಾಸ ಇಲ್ಲ ಅಂತ ಹೇಳಿದ್ದಾರೆ. ನಾನಂತೂ ಯಾವ ನನ್ನ ಮಗನಿಗೂ ಹೆದರಲ್ಲ. ದರ್ಶನ್ ಅಭಿಮಾನಿಗಳ ವಿರುದ್ಧ ರಮ್ಯಾ ಕಿಡಿ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ, ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ ರಮ್ಯಾ, ಸುಪ್ರೀಂ ಕೋರ್ಟ್ ಕೊಟ್ಟ ಆದೇಶದ ಮೇಲೆ ಪೋಸ್ಟ್ ಮಾಡಿದ ಮೇಲೆ ಇವರೆಲ್ಲ ಕಮೆಂಟ್ಸ್ ಮಾಡೋದಕ್ಕೆ ಶುರು ಮಾಡಿದ್ರು. ಅದನ್ನೆಲ್ಲ ನಾನು ಪೋಸ್ಟ್ ಮಾಡಿದ್ದೇನೆ. ಇವರಿಗೂ ಹಾಗೂ ರೇಣುಕಸ್ವಾಮಿ ಕಳಿಸಿದ ಮೆಸೇಜ್ಗೂ ಏನ್ ವ್ಯತ್ಯಾಸ ಇದೆ? ಇಂಥವರಿಂದಲೇ ನಮ್ಮ ಸಮಾಜ ಹಾಳಾಗ್ತಾ ಇದೆ. ದರ್ಶನ್ ಫ್ಯಾನ್ಸ್ ರಂತವರಿಂದಲೇ ರೇಪ್ ಅಂಡ್ ಮರ್ಡರ್. ಇಂಥವರು ಹೆಂಡತಿ ಮಕ್ಕಳು ಯಾರನ್ನೂ ಬಿಡಲ್ಲ. ನಾವು ಸಮಾಜದಲ್ಲಿ ಏನ್ ಮೆಸೇಜ್ ಕೊಡ್ತಾ ಇದೀವಿ? ಇಂಥವ್ರಿಂದಾನೇ ನಮ್ಮ ಸಮಾಜ ಹಾಳಾಗ್ತಾ ಇರೋದು. ಓಕೆ, ಸೊ ರಮ್ಯಾ ಇಂಥವ್ರಿಂದಾನೇ ಹೆಣ್ಮಕ್ಳ ಮೇಲೆ ರೇಪು, ಮರ್ಡರು, ಹ್ಯಾರಸ್ಮೆಂಟ್ ಆಗ್ತಾ ಇರೋದು. ನಮಗೆ ಈ ತರ ಮೆಸೇಜ್ ಕಳಿಸ್ತಾರಂದ್ರೆ ಸಾಮಾನ್ಯ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಿ ನೀವು. ನನಗೆ ಕೆಟ್ಟದಾಗಿ ಸಂದೇಶ ಕಳಿಸುತ್ತಿದ್ದಾರೆ. ನನಗ್ ಮೆಸೇಜ್ ಮಾಡಿದ್ದಾರೆ, ಅದನ್ನ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ ಹಾಕಿದೀನಿ. ನಾನು ಹೇಳ್ತಾ ಇರೋದು ನನಗ್ ಮಾತ್ರ ಕಳ್ಸಿಲ್ಲ, ಬೇರೆ ಎಲ್ರಿಗೂ ಕಳ್ಸಿದ್ದಾರೆ. ಈ ಮೆಸೇಜ್ಗಳು ನನಗ್ ಕಳ್ಸಿರೋದು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು ಮೊನ್ನೆ. ಅದ್ರ ಬಗ್ಗೆ ನಾನು ಹೇಳಿದೆ, ಸುಪ್ರೀಂ ಕೋರ್ಟ್ ಇಂದ ಸಾಮಾನ್ಯ ಜನರಿಗೆ ಎಲ್ಲೋ ಒಂದ್ ಕಡೆ ಹೋಪ್ ಇದೆ, ನ್ಯಾಯ ಸಿಗತ್ತೆ ಅಂತ ನಾನು ಒಂದು ಪೋಸ್ಟ್ ಹಾಕಿದ್ದೆ. ಆ ಪೋಸ್ಟ್ ನೋಡಿ ಇವರೆಲ್ಲರೂ ನನಗೆ ಬೊಂಬಾರ್ಡ್ ಮಾಡಿದ್ರು, ಮೆಸೇಜಸ್, ಕಾಮೆಂಟ್ಸ್. ಅದೇ ಸೇಮ್ ಟು ಸೇಮ್ ಎಲ್ಲಾರ್ಗು ಏನ್ ಕಳಿಸ್ತಾರೆ ಅದೇನೆ. ರೇಣುಕಸ್ವಾಮಿ ಬಗ್ಗೆ ಮಾತನಾಡಬಾರದಂತೆ. ದಿಸ್ ಇಸ್ ಗಾಟ್ ಟು ಡೂ ವಿತ್ ದ ರೇಣುಕಾ ಸ್ವಾಮಿ ಕೇಸ್. ಅದ್ರ ಬಗ್ಗೆ ನಾವು ಯಾರು ಮಾತಾಡಂಗಿಲ್ವಂತೆ. ನನಗೂ ಸೂ ಮೂ ಅಂತೆಲ್ಲ ಬೈದಿದ್ದಾರೆ. ಏನೋ ಒಂದು ರೆಸ್ಪೆಕ್ಟ್ ಇರುತ್ತೆ, ಅದೆಲ್ಲ ಹೋಗುತ್ತೆ ಅನ್ಬಿಟ್ಟು ಇವ್ರು ಯಾರು ಏನು ಹೇಳಲ್ಲ. ಬಿಕಾಸ್ ದೇ ಲೈಕ್ ಟು ಅದೇ ಸೇಮ್ ಟು ಸೇಮ್ ಅದು ಇದು ಆಲ್ ದೋಸ್ ಥಿಂಗ್ಸ್ ಡೋಂಟ್ ಎಫೆಕ್ಟ್ ಮೀ ಅಟ್ ಆಲ್. ನಾನು ಲೈಫ್ ಅಲ್ಲಿ ಏನೇನೋ ನೋಡ್ಬಿಟ್ಟಿದೀನಿ, ನನ್ಗೆ ತುಂಬಾ ಜನ ಟ್ರೋಲು ಮಾಡಿದ್ದಾರೆ. ಐ ಡೋಂಟ್ ಕೇರ್ ಫಾರ್ ದೀಸ್ ಥಿಂಗ್ಸ್. ಅದರಿಂದ ನನ್ನ ಕ್ಯಾರೆಕ್ಟರ್ ಏನು ಅಸಾಸಿನೇಟ್ ಆಗಲ್ಲ. ನಾನೇನಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಐ ಡೋಂಟ್ ಕೇರ್ ಫಾರ್ ಆಲ್ ದೀಸ್ ಥಿಂಗ್ಸ್. ನೀವೇನು ಹೇಳ್ತಾ ಇಲ್ಲ ಅಂತ, ಬಟ್ ಐ ಥಿಂಕ್ ಅವ್ರನ್ನ ಇವ್ರು ಎಂಕರೇಜ್ ಮಾಡ್ತಾರೆ. ಈ ತರನೇ ಮಾಡಿ ಹೆದರ್ಸ್ಬೇಕು, ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರು ಸುಮ್ನಾಗ್ಬಿಡ್ತಾರಂತ. ಎಷ್ಟು ಜನ ಸುಮ್ನಾಗಿ ಕೂತಿದಾರಲ್ವಾ.
ಸುಮ್ನಾಗ್ಬಿಟ್ಟಿದ್ದಾರೆ, ಯಾರು ಏನು ಹೇಳ್ತಾ ಇಲ್ಲ. ನನಗೆ ಎಷ್ಟೋ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಬಟ್ ಲಾಸ್ಟ್ ಟೈಮು ಕೂಡ ಈ ತರ ಯಾರು ಮೆಸೇಜ್ ಮಾಡಿದಕ್ಕೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದೆ. ನಮಗೆ ಹಿಂಗೆ ಮಾಡ್ತಾರೆ ಅಂದ್ರೆ ಸಾಮಾನ್ಯ ಮಹಿಳೆಯರ ಬಗ್ಗೆ ಯೋಚನೆ ಮಾಡಿ. ಕನ್ನಡ ಇಂಡಸ್ಟ್ರಿಯ ನಟರ ಮಕ್ಕಳಿಗೂ ಕೆಟ್ಟದಾಗಿ ಕಮೆಂಟ್ಸ್ ಮಾಡಿದ್ದಾರೆ. ಇವತ್ತು ತಪ್ಪು ಮಾಡೋರು ಯಾರು ಹೆದರ್ತಾ ಇಲ್ಲ, ತಪ್ಪು ಮಾಡಿರೋರು ಹೆದರಿಕೊಂಡು ಕುಳಿತುಕೊಂಡಿದ್ದಾರೆ, ಯಾವ ವಿಷಯದ ಬಗ್ಗೆನೂ ಮಾತಾಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.